ಟ್ಯಾಟೋಯಿಂದ ಸಮಸ್ಯೆ ಆಗುತ್ತಾ ಇಲ್ಲ ಟ್ಯಾಟೋಯಿಂದ ಒಳ್ಳೇದಾಗತ್ತಾ ಅಂತ? ನಮ್ಮ ಸ್ಕಿನ್ಗೆ ಫಸ್ಟು ಎಲ್ಲೋ ಒಂದು ಕಡೆ ಹಾನಿ ಆಗುತ್ತೆ. ಅವ್ರಿಗೆ ಏನು ಇಷ್ಟ, ಅವ್ರು ತುಂಬ ಏನು ಇಷ್ಟಪಡ್ತಾರೆ, ಮಕ್ಕಳ ಹೆಸರು ಇದನ್ನು ಹಾಕ್ಕೊಳ್ತಾರೆ. ಇದನ್ನು ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಅದನ್ನು ದೂರ ಮಾಡ್ತಾ ಹೋಗುತ್ತೆ. ಟಾಕ್ಸಿಕ್ ರಿಲೇಟೆಡ್ ಆಗಿ ಏನು ಹೇಳ್ತೀರಾ? ಈ ವರ್ಷದ ಒಂದು ಡೇಂಜರ್ ನಂಬರ್ 8. ಯಶ್ ಅವರ ಡೇಟ್ ಆಫ್ ಬರ್ತು 8. ನನ್ನ ಪ್ರಕಾರ ಈ ವರ್ಷ ಅವರು ಟಾಕ್ಸಿಕ್ ಬರೋಲ್ಲ. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಎಲ್ರಿಗೂ ಟ್ಯಾಟೋ ಹಾಕಬೇಕು ಅನ್ನುವಂತಹ ಕ್ರೇಜ್ ಲೈಫಲ್ಲಿ ಒಂದು ಸಲ ಆದರೂ ಇದ್ದೇ ಇರುತ್ತೆ. ಆದರೆ ಯಾವ ಟ್ಯಾಟೋ ಹಾಕಬೇಕು, ಟ್ಯಾಟೋ ಹಾಕಿದ್ರೆ ಒಳ್ಳೇದಾ ಕೆಟ್ಟದಾ? ಮೊದಲೊಂದು ಚಿಂತೆ ಇತ್ತು, ಟ್ಯಾಟೋ ಹಾಕಿದ್ರೆ ಗೌರ್ಮೆಂಟ್ ಜಾಬ್ ಸಿಗಲ್ಲಪ್ಪ ಅಂತ. ಆದರೆ ಈಗ ಟ್ಯಾಟೋ ಹಾಕಿದ್ರೆ ಎಲ್ಲಿ ದುಡ್ಡಿನ ಪ್ರಾಬ್ಲಮ್ ಬರುತ್ತೋ, ಎಲ್ಲಿ ಕೆಲಸ ಸಮಸ್ಯೆ ಬರುತ್ತೋ, ಈ ರೀತಿಯಾಗಿ ಲೈಫಲ್ಲಿ ಏನಾದರೂ ಸಮಸ್ಯೆಗಳ ಉದ್ಭವ ಆಗುತ್ತಾ ಅನ್ನುವ ಒಂದಿಷ್ಟು ನಂಬಿಕೆಗಳ ಆರಂಭವಾಗಿದೆ. ಹಾಗಾದರೆ ಟ್ಯಾಟೋಗಳಿಂದ ಏನೇನು ಸಮಸ್ಯೆ ಬರುತ್ತೆ, ಟ್ಯಾಟೋಯಿಂದ ಏನೇನು ಒಳ್ಳೆಯದನ್ನು ಪಡ್ಕೊಳ್ಬೋದು, ಇದೆಲ್ಲದನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಸಂಖ್ಯಾಶಾಸ್ತ್ರಜ್ಞೆ, ಜ್ಯೋತಿಷಿ ಕೂಡ ಹೌದು, ಮೀತಾ ಮೇಡಮ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ. ನಾನು ಆಗಲೇ ಹೇಳಿದೆ, ಟ್ಯಾಟೋ ಅನ್ನುವ ವಿಚಾರದಲ್ಲಿ ಒಂದಿಷ್ಟು ಜನರಿಗೆ ಗೊಂದಲಗಳಿದೆ. ಟ್ಯಾಟೋ ಹಾಕೋ ಕ್ರೇಜ್ ಅಂತೂ ಎಲ್ರಿಗೂ ಇರುತ್ತೆ. ಆದರೆ ಅದನ್ನೇ ನಾವು ಲೈಫಲ್ಲಿ ಪ್ರಾಬ್ಲಮ್ಸ್ಗಳು, ಸಮಸ್ಯೆಗಳು ಅಥವಾ ಒಳಿತು ಕೆಟ್ಟದ್ದು ಅಂತ ಅಂದ್ಕೊಂಡಾಗ ಒಂದಿಷ್ಟು ಜನರಿಗೆ ಭಯ ಹುಟ್ಟುತ್ತೆ. ಟ್ಯಾಟೋಯಿಂದ ಸಮಸ್ಯೆ ಆಗುತ್ತಾ ಇಲ್ಲ ಟ್ಯಾಟೋಯಿಂದ ಒಳ್ಳೇದಾಗತ್ತಾ ಅಂತ. ನೀವು ಹೇಳಿ ನಮಗೆ, ಟ್ಯಾಟೋ ಒಳ್ಳೇದಾ ಕೆಟ್ಟದ್ದಾ? ನೋಡಿ, ಟ್ಯಾಟೋ ಅಂತ ಬಂದಾಗ ಅದರಲ್ಲಿ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಕೆಟ್ಟದ್ದು ಅನ್ನೋದಕ್ಕಿಂತ ನಾವೇನು ಹಾಕ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಎಲ್ಲನೂ ನಿಮಗೆ ಏನು ಹೇಳಿದೆ, ಹಿಂದಿನ ಕಾಲಕ್ಕೆ ಕನೆಕ್ಟ್ ಮಾಡಿದೆ. ನೋಡಿ, ಹಿಂದೆ ಏನು ಮಾಡ್ತಾಯಿದ್ರು, ಅಡುಗೆ ಮನೇಲಿ ಹೆಣ್ಮಕ್ಳು ಅಡುಗೆ ಮಾಡ್ತಾಯಿದ್ರು. ತುಂಬ ಅವಾಗೆಲ್ಲ ಒಟ್ಟು ಕುಟುಂಬ, ಮನೇಲಿ ತುಂಬ ಜನಕ್ಕೆ ಅಡುಗೆ ಮಾಡಬೇಕು. ಅಡುಗೆ ಮೇಯ್ನು, ಯಾಕಂದರೆ ಕೆಲಸ ಮಾಡ್ಕೊಂಡು ಬರೋ ಗಂಡಸರಿಗೆ ಮೇಯ್ನು ರುಚಿಯಾಗಿ ಅಡುಗೆ ಮಾಡಬೇಕು. ಯಾವ ಹೋಟೆಲ್ಸು ಇರಲಿಲ್ಲ. ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ, ಈ ಕೈ ಮೇಲೆಲ್ಲ ರಂಗೋಲಿಯನ್ನು ಬಿಡಿಸ್ತಾಯಿದ್ರು. ಕೆಲವೊಂದು ಅಡುಗೆಗೆ ಯಾವ್ದು ಬೇಕು, ಹೆಣ್ಣು ಮಕ್ಳಿಗೆ ಇಲ್ಲಿ ಯಾವ್ದು ಬೇಕು, ಯಾಕಂದರೆ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ, ನನಗೂ ಹಾಕ್ಸಿದ್ದಾರೆ ಮನೇಲಿ. ಇದು ಏನಾಗತ್ತೆ, ಇದು ಹಾಕಿದಾಗ ಅವರು ಅಡುಗೆ ಮಾಡಿದಾಗ ಅವ್ರ ಕೈಯಲ್ಲಿ ಅಡುಗೆ ತುಂಬ ರುಚಿ ಇರುತ್ತೆ ಅನ್ನೋದು ಪ್ರತೀತಿ ಇತ್ತು. ಯಾಕಂದರೆ ನೀವು ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ಅವ್ರನ್ನೆಲ್ಲ ಕೇಳಿ ನೋಡಿ. ಮತ್ತು ಇಲ್ಲಿ ಹಾಕ್ತಾಯಿದ್ರು ಹಣೆ ಮೇಲೆ, ಡಾಟ್ ಇಡಿಸ್ತಾ ಇದ್ರು. ಏನಕ್ಕೆ ಅಂದರೆ, ಏನಕ್ಕೆ ಅಂತಂದರೆ ಎಲ್ಲ ಒಂದು ಕಡೆ ಬೊಟ್ಟು ಇಟ್ಟಿಲ್ಲ ಅಂದರೆ ಮುಂದಕ್ಕೆ. ಈಗೆಲ್ಲ ಎಲ್ಲರೂ ಸ್ಟಿಕ್ಕರ್ ಇಟ್ಕೊಳ್ಳೋದೆಲ್ಲ ಮಾಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ವಿಧವೆಯರಾಗಿದ್ದ ತಕ್ಷಣ ಅವ್ರು ಯಾರೂ ಬೊಟ್ಟು ಇಟ್ಕೊಳ್ತಾರಿಲ್ಲ. ಆದರೆ ಬರೀ ಹಣೆನ ಯಾರಿಗೂ ತೋರಿಸ್ಬಾರ್ದು. ಅಲ್ಲಿ ಅದು ಒಂದು ಸಿಂಬಲ್, ಅದಿದ್ದಾಗ ಏನೋ ಹಣೆ ಮೇಲೆ ಇದೆ, ಆಯಿತಾ. ಆಮೇಲೆ ಇನ್ನೂ ಕೆಲವರು ಏನು ಅಂದರೆ, ಹಸೆಮಣೆ, ಮದುವೆ ಆಗೋ ಮಕ್ಕಳಿಗೆ ಮೇಯ್ನು ಕೈ ಮೇಲೆ ಒಂದು ಗುರ್ತು, ಹಚ್ಚೆ ಇರಬೇಕು, ಹಚ್ಚೆ ಅಂತ ಹೇಳ್ತೀವಿ, ಇರಬೇಕು ಅಂತ ಅದೇನೋ ಹಸಿರಲ್ಲಿ ಹಾಕಿಸ್ತಾ ಇದ್ರು. ಇದು ಏನಾಗುತ್ತೆ, ಇನ್ನೊಂದು ಏನು ಹೇಳ್ತಿದ್ರು ಅಂದರೆ, ನಾವು ಸತ್ತಾಗ ನಮ್ಮ ಜೊತೆ ಯಾರೂ ಬರಲ್ಲ, ಏನೂ ತೊಗೊಂಡೋಗಲ್ಲ, ಮೈ ಮೇಲಿರ್ತಕ್ಕಂಥ ಒಂದು ಉಡುದಾರನೂ ಬಿಡಲ್ಲ, ಕಟ್ ಮಾಡಿ ಬಿಸಾಕ್ತಾರೆ. ಆದರೆ ಈ ಒಂದು ನಾವು ಹುಟ್ಟಿದ ಮೇಲೆ ಇದನ್ನು ನಾವು ಮಧ್ಯದಲ್ಲಿ ಇದನ್ನು ಹಾಕಿಸ್ಕೊಂಡಿರ್ತೀವಲ್ಲ, ಇದು ಒಂದೇ ನಮ್ಮ ಜೊತೆ ಬರೋದು ಅನ್ನೋ ಒಂದು ಪ್ರತೀತಿಯಲ್ಲಿ ಹಾಕ್ತಾರೆ. ಅದರಲ್ಲಿ ಆಮೇಲೆ ಟ್ರೆಂಡ್ ಆಯಿತು. ಅವಾಗೆಲ್ಲ ಬೇರೆ ಏನೂ ಇಲ್ಲ, ರಂಗೋಲೆಗಳು ಅಂದರೆ ವಾಸ್ತು ರಂಗೋಲೆಗಳು ಇರ್ತಾಯಿತ್ತು. ಅದನ್ನು ಅಡುಗೆ ಮಾಡಬೇಕಾದ್ರೆ ಹೆಣ್ಮಕ್ಳಿಗೆ ಅಡುಗೆಗೆ ರುಚಿಯಾಗಿ ಇರಬೇಕಾದ್ರೆ ಏನು ಬೇಕು ಅನ್ನೋದನ್ನು ತರಿಸ್ಕೊಳ್ತಾಯಿದ್ರು. ಬಟ್ ಈಗ ಟ್ರೆಂಡ್ ಆಗಿದೆ. ಇವಾಗ ಪರ್ಟಿಕ್ಯುಲರ್ ಇಂಥ ಜಾಗ ಅಂತ ಇಲ್ಲ. ನೀವು ನೋಡಿದ್ದೀರಾ, ಇಡೀ ಯಾವುದೋ ಒಂದು, ನಾನು ಇದನ್ನು ನೋಡಿದೆ, ಪಿಕ್ಚರ್ ನೋಡಿದೆ. ಅದರಲ್ಲಿ ಏನಾಗುತ್ತೆ, ಒಂದು ಸ್ಟಿಲ್ ಬಟ್ಟೆನೇ ಬೇಡ, ಎಲ್ಲ ಬರೀ ಇದರಲ್ಲೇ ಬ್ಲೌಸು, ಸ್ಯಾರಿ ಥರ ಎಲ್ಲವೂ ಮಾಡಿದ್ದಾರೆ. ಸೊ ಇದೇನಾಗತ್ತೆ ಅಂದರೆ, ನಮ್ಮ ಸ್ಕಿನ್ಗೆ ಫಸ್ಟು ಎಲ್ಲೋ ಒಂದು ಕಡೆ ಹಾನಿ ಆಗುತ್ತೆ, ಆಯಿತಾ. ಎಷ್ಟು ಬೇಕೋ ಅಷ್ಟು, ಅಮೃತನೂ ವಿಷ ಆಗುತ್ತೆ ಅಂತ ಗೊತ್ತಲ್ವ, ಅದು ಸ್ಕಿನ್ಗೆ ಹಾನಿ ಆಗುತ್ತೆ. ಇವಾಗೆಲ್ಲ ಸ್ಕಿನ್ ಕ್ಯಾನ್ಸರ್ಸ್ ಬರುತ್ತೆ, ನೋಡಿದ್ದೀರಾ. ಚರ್ಮದ ಒಂದು ಕ್ಯಾನ್ಸರ್ ಆಗಿರ್ಬೋದು, ಇದೆಲ್ಲದಕ್ಕೂ ಇದು ಒಂದು ಕಾರಣ. ಯಾಕಂದರೆ ಇದೆಲ್ಲ ಒಂದು ವಿಷಯುಕ್ತ ಪದಾರ್ಥಗಳು. ಆಗಿನ ಕಾಲದಲ್ಲಿ ಹಸಿರು ಏನೋ ಸೊಪ್ಪಿದು ಮಾಡಿ, ಆದರೆ ಇಷ್ಟೊಂದೆಲ್ಲ ಇರ್ತಿರ್ಲಿಲ್ಲ. ಬಟ್ ಇವಾಗ ಇದು ಅತಿಯಾಗಿ ನಡೀತಾ ಹೋಗ್ತಿದೆ. ಇದಕ್ಕೆ ಕೆಲವೊಂದು ಟಾಕ್ಸಿಕ್ನ ಎಲ್ಲ ಬೆರೆಸ್ತಾರೆ. ಅದಾದಾಗ ಇದು ಒಂದು ನಮ್ಮ ಮೈಗೆ ಹಾನಿಯಾಗುವಂಥದ್ದು. ಮತ್ತು ಒಳ್ಳೆಯದಾ ಕೆಟ್ಟದ್ದಾ ಅಂತ ಕೇಳಿದ್ರೆ, ಕೆಲವೊಂದು ಸಿಂಬಲ್ಸು ತುಂಬ ಒಳ್ಳೆಯದು, ಅದರಲ್ಲಿ ಪರ್ಟಿಕ್ಯುಲರ್ ಸಿಂಬಲ್ಸ್ ಇರುತ್ತೆ. ಅದರಲ್ಲಿ ಬಂದು ಈ ನವಿಲ್ಗರಿ ಆಗಿರ್ಬೋದು, ಅಥವಾ ಈ ಹಂಸ, ಸ್ವ್ಯಾನ್ ಇರುತ್ತೆ. ಮತ್ತು ಅದಕ್ಕೂ ಮೀರಿ ಕೆಲವೊಂದು ಹೆಸರುಗಳನ್ನ ಹಾಕ್ಕೊಳ್ತಾರೆ, ನೇಮ್ಸ್ ಹಾಕ್ಕೊಳ್ತಾರೆ. ಆ ನೇಮ್ಸ್ ಹಾಕ್ಕೊಂಡಾಗ
ಕೆಲವೊಂದು ಸತಿ ಏನು ಮಾಡ್ತೀವಿ, ಎಲ್ಲ ಒಂದು ಕಡೆ ನೇಮ್ಸ್ ಹಾಕ್ಕೊಳ್ತೀವಿ, ಬೇಗ ನೋಡಿದ್ರೆ ಅವರು ಆವಾಗಲೇ ಡಿವೈಡ್ ಆಗಿಬಿಟ್ಟಿರ್ತಾರೆ. ಹೌದು, ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಎಷ್ಟೋ ಜನ ಲವರ್ಸ್ಗಳು ಹೆಸರು ಇರುತ್ತೆ ಕೈಯಲ್ಲಿ, ಹುಡುಗಿ ಜೊತೆಲಿರಲ್ಲ, ಹುಡುಗ ಜೊತೆಲಿರಲ್ಲ. ಹೌದು, ಆ ರೀತಿ ಸಂದರ್ಭಗಳೇ ಅತಿ ಹೆಚ್ಚು ಕಾಣಿಸ್ತಾ ಇರತ್ತೆ. ಆಮೇಲೆ ಅಮ್ಮ ಅಪ್ಪ ಹೀಗೆ ಅವ್ರಿಗೆ ಏನು ಇಷ್ಟ, ಅವ್ರು ತುಂಬ ಏನು ಇಷ್ಟಪಡ್ತಾರೆ, ಮಕ್ಕಳ ಹೆಸರು ಇದನ್ನು ಹಾಕ್ಕೊಳ್ತಾರೆ. ಇದನ್ನು ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಅದನ್ನು ದೂರ ಮಾಡ್ತಾ ಹೋಗುತ್ತೆ. ಇದು ತುಂಬ ಜನಕ್ಕೆ ನೋಡಿದ್ದೀನಿ. ಹೌದು ಹೌದು. ಅದಕ್ಕೆ ನಾವೇನು ಹೇಳಬೇಕು, ಕೆಲವೊಂದನ್ನು ನಾವೇ ಮಾಡ್ಕೊಳ್ಳೋ ಅಂಥದ್ದು ಇದು ಅಲ್ವಾ. ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸತಿ ಏನಾಗುತ್ತೆ, ಯಾರೋ ಒಬ್ಬರು ಹಾಕ್ಕೊಳ್ತಾರೆ, ಹೆಸರನ್ನು ಹಾಕ್ಕೊಳ್ತಾರೆ. ಆದರೆ ಮದುವೆ ಆಗ್ತಾರೆ, ಎಲ್ಲ ಇರ್ತಾರೆ, ಆದರೆ ಇಷ್ಟಪಟ್ಟಿರೋದಕ್ಕೆ ಟ್ಯಾಟು ಹಾಕ್ಕೊಳ್ತಾರೆ, ಮದುವೆನೂ ಆಗ್ತಾರೆ. ಅಷ್ಟು ಇಷ್ಟಪಟ್ಟು ಮದುವೆ ಆಗಿರೋರು ಯಾವುದೋ ಒಂದು ಕಾರಣಾಂತರದಿಂದ ಬೇರೆ ಆಗ್ತಾರೆ. ಅವ್ರ ಲೈಫಲ್ಲಿ ಬೇರೆಯವ್ರು ಬರ್ತಾರೆ, ಇವ್ರ ಲೈಫಲ್ಲಿ ಮದುವೆ ಆಗಿ ಬಿಟ್ಟಾದ್ಮೇಲೆ ಬೇರೆಯವ್ರು ಬರ್ತಾರೆ. ಅದಕ್ಕೆ ಬೆಲೆ ಏನು ಅಲ್ವಾ. ಇದರಿಂದ ಮತ್ತೆ ಇನ್ನೊಂದು ಜೀವನನೂ ಅವ್ರಿಗೆ ತೊಂದರೆ ಆಗುತ್ತೆ. ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ. ಇದನ್ನು ನಮ್ಮ ಲೈಫ್ನ ನಾವು ಡಿಸ್ಟರ್ಬ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಮತ್ತು ಕೆಲವೊಂದು ದೇವರುಗಳ ಒಂದು ಪಿಕ್ಚರ್ಸ್ ಹಾಕ್ಕೊಳ್ತಾರೆ. ಅದನ್ನು ಪರ್ಟಿಕ್ಯುಲರ್ ಜಾಗ ಅಂತ ಇಲ್ಲ ನೋಡಿ, ಕೈ ಮೇಲೆ ಹಾಕ್ಕೊಳ್ಬೋದು, ಇಲ್ಲ ಹಾಕ್ಕೊಳ್ಬೋದು, ಬೆನ್ನಲ್ಲಿ ಹಾಕ್ಕೊಳ್ತಾರೆ, ಕಾಲ್ ಮೇಲೆ ಹಾಕ್ಕೊಳ್ತಾರೆ, ಚೆಸ್ಟ್ ಮೇಲೆ ಹಾಕ್ಕೊಳ್ತಾರೆ. ನೀವು ನೋಡಿದ್ದೀರಾ, ಹೊಟ್ಟೆ ಮೇಲೆ ಹಾಕಿಸ್ಕೊಂಡಿರ್ತಾರೆ, ಸೊಂಟದ ಭಾಗದಲ್ಲ ಹಾಕಿಸ್ಕೊಂಡಿರ್ತಾರೆ. ಇದೆಲ್ಲವೂ ಏನಾಗತ್ತೆ ಅಂತಂದರೆ, ಇವಾಗ ನಾವು ಕೆಲವೊಂದು ಪ್ಲೇಸ್ನ ನಾವು ತೋರಿಸಲ್ಲ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ನಮ್ಮ ಎಷ್ಟು ಬೇಕೋ ನಮ್ಮ ಅಂಗಾಂಗಗಳು ಅಷ್ಟೇ ಹೊರಗಡೆ ಪ್ರಪಂಚಕ್ಕೆ ಕಾಣಿಸುತ್ತೆ. ಸೊ ಅಲ್ಲಿ ಹಾಕ್ಕೊಂಡಾಗ ಕಾಣಿಸುತ್ತೆ. ಅದಕ್ಕೆ ಬಿಟ್ಟು ನಾವು ಇಲ್ಲ ನಾನು ಇಲ್ಲೇ ಹಾಕಿಸ್ಕೊಳ್ಬೇಕು ಅಂತ ನಮ್ಮ ಹಿಂದೆ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ, ನಮ್ಮ ಬೆನ್ನ ಮೇಲೆ, ನಮ್ಮ ಕಾಲ ಮೇಲೆ ಹಾಕ್ಕೊಂಡಾಗ ಅನಿವಾರ್ಯವಾಗಿ ಆ ಪ್ಲೇಸ್ ಎಲ್ಲ ನಾವು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಟ್ಯಾಟೂ ಹಾಕಿಸ್ಕೊಂಡಿದ್ದೀನಿ, ಏನಕ್ಕೆ ಮುಚ್ಚಿಟ್ಕೊಳಕ್ಕ ಅಲ್ವಾ. ಇದನ್ನು ನಮ್ಮನ್ನು ನಾವೇ ಎಲ್ಲೋ ಒಂದು ಕಡೆ ಬಹಿರಂಗ ಪಡಿಸ್ಕೊಳ್ತೀವಿ. ಇದರಿಂದ ಸಮ್ ಇನ್ಸಿಡೆಂಟ್ ಯಾರಾದರೂ ನಮಗೆ ಏನಾದರೂ ನೆಗೆಟಿವ್ ಮಾಡಿದಾಗ, ಏನಾದರೂ ಅಂದಾಗ ಅದಕ್ಕೆ ಅವಕಾಶ ಕೊಟ್ಟಿರೋರು ಯಾರು? ನಾವೇ ಅಲ್ವಾ. ಮತ್ತು ಕೆಲವೊಂದು ಚಿತ್ರಗಳನ್ನ ಕೆಲವೊಂದು ಜಾಗದಲ್ಲಿ ಹಾಕಿಸ್ಕೊಂಡಾಗ ಎಲ್ಲ ಒಂದು ಕಡೆ ಅದು ನೆಗೆಟಿವ್ ಆಗುತ್ತೆ. ಇವಾಗೆಲ್ಲ ಲೇಡೀಸ್ಗೆ ನಾರ್ಮಲಾಗಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಅದು ತುಂಬ ಜನಕ್ಕೆ ಕೇಳ್ಪಟ್ಟಿದ್ದೀನಿ. ಅದರಲ್ಲೂ ಈ ಟ್ಯಾಟೂ ಹಾಕಿಸ್ಕೊಂಡಾಗ ನಮ್ಮ ಸ್ಕಿನ್ ಏನಿದೆ ಸಾಫ್ಟ್ ಇರುತ್ತೆ, ಸಾಫ್ಟ್ ಜಾಗದ ಒಂದು ಸ್ಕಿನ್ ಏನಾಗುತ್ತೆ, ಒಳಗಡೆ ಎಲ್ಲ ಒಂದು ಕಡೆ ಚುಚ್ಚುತ್ತೆ, ಹಿಂಟಾಗುತ್ತೆ, ಮತ್ತು ಅದರ ಒಂದು ಟಾಕ್ಸಿಕ್ಕು ಒಳಗಡೆ ಹೋಗುತ್ತೆ. ಕೆಲವರು ಈ ಮದುವೆಗೆ ಮುಂಚೆನೇ ಹಾಕಿಸ್ಕೊಂಡಿರ್ತಾರೆ. ಅವರು ತಾಯಾದಾಗ ಮಕ್ಕಳಿಗೆ ಅವ್ರಿಗೆ ಹಾಲು ಕೊಡೋಕ್ಕೂ ಭಾಗ್ಯ ಇರಲ್ಲ, ಎಲ್ಲೋ ಒಂದು ಕಡೆ ಅದು ಕಟ್ಟಾಗತ್ತೆ. ಈ ಥರದ್ದೆಲ್ಲ ಉದಾಹರಣೆಗಳು ನಾನು ನೋಡಿದ್ದೀನಿ ಕೂಡ. ಆಮೇಲೆ ಕೆಲವರೆಲ್ಲ ಏನು ಮಾಡ್ತಾರೆ, ಅದೇ ಹೇಳೋದ್ನೆಲ್ಲ ಹೊಟ್ಟೆ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ ಎಲ್ಲ ಹಾಕಿಸ್ಕೋತಾರೆ. ಬರ್ತಾ 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 ಆ ಒಂದು ಪೋರ್ಷನ್ಸ್ ಅವ್ರಿಗೆ ಕೆಲಸ ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆ ರೀತಿ ಆಗುತ್ತೆ. ಇದಕ್ಕೆ ಟ್ಯಾಟೂನು ಕಾರಣ ಆಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ದೇವರ ಒಂದು ಫೋಟೋಗಳನ್ನ ಹಾಕಿಸ್ಕೊಳ್ತಾರೆ. ಅದನ್ನು ಹಾಕಿಸ್ಕೊಂಡಾಗ ಮೈ ಮೇಲೆ ದೇವ್ರನ್ನ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಒನ್ಸ್ ನಾವು ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗ್ತೀವಿ, ಪೂಜೆ ಮಾಡಿದ ತಕ್ಷಣ ಮತ್ತೆ ನಾವು ಎಲ್ಲ ಕಡೆ ಓಡಾಡ್ಬಿಟ್ಟು ಬಂದು ದೇವ್ರ ಮನೆಗೆ ಹೋಗಲ್ಲ. ನೆಕ್ಸ್ಟು ನಾವು ಸ್ನಾನ ಮಾಡೋದು, ಮುಖ ತೊಳ್ಕೊಂಡು ತುಂಬ ಮಡಿಯಿಂದ ಹೋಗಿ ಪೂಜೆ ಮಾಡ್ತೀವಿ, ಒಂದು ದೀಪ ಹಚ್ತೀವಿ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಹೋಗ್ತೀವಲ್ವ. ನಾವು ಅದೇ ದೇವ್ರನ್ನ ನಾವು ಮೈ ಮೇಲೆ ಟ್ಯಾಟೂ ಹಾಕ್ಕೊಂಡಾಗ ಅದು ಹೇಗೆ ಇವಾಗ ಒಂದು ದೈಹಿಕ ಸಂಪರ್ಕ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಹೋಗೋದಾಗಿರ್ಬೋದು, ಮತ್ತು ಸತ್ತಿರೋ ಜಾಗಕ್ಕೆಲ್ಲ ಹೋಗ್ತಿರ್ತೀವಿ, ಮನುಷ್ಯ ಅಂದಮೇಲೆ ಎಲ್ಲ ಕಡೆ ಹೋಗಬೇಕು, ಆಗತ್ತೆ. ಇದೆಲ್ಲದೂ ನಾವು ಯಾವ ರೀತಿ ನಾವು ಶಿಸ್ತಿಂದ ಇರ್ತೀವಿ, ಅದು ಯಾವುದಕ್ಕೂ ಅಡೆತಡೆನೇ ಇಲ್ದಂಗೆ ಆಗತ್ತೆ. ಅದೆಲ್ಲೋ ಒಂದು ಕಡೆ ನಮಗೆ ನೆಗೆಟಿವ್ ಆಗುತ್ತೆ. ಅದು ದೇವರುಗಳಿಗೂ ಕೂಡ ಬೇಜಾರಾಗುತ್ತೆ. ನಮ್ಗೆ ಇಷ್ಟನೇ ಇರ್ಬೋದು, ಆರಾಧಿಸೋಣ, ಪ್ರೀತಿಸೋಣ, ಅದಕ್ಕೆ ಅಂತ ಒಂದು ನಿಯಮ ನಿಷ್ಠೆಗಳಿದ್ದಾವೆ. ಹಾಗೆ ಮಾಡ್ಕೊಂಡೋದ್ರೆ ಮಾತ್ರ ದೇವರು ಒಲಿಯೋದು ನಮಗೆ. ಅದನ್ನು ಬಿಟ್ಟು ನಾವು ಮೈ ಮೇಲೆ ಹಾಕಿಸ್ಕೊಂಡು ನಾವು ಮಾಡಬಾರ್ದೇ ಇರೋದೆಲ್ಲ ಮಾಡಿದ್ರೆ
ನಮ್ಗದು ನೆಗೆಟಿವ್ ಆಗುತ್ತೆ. ಇನ್ನೊಂದು ಕಡೆ ನೀವು ಹೇಳಿದ್ರಿ ನವಿಲ್ಗರಿ ಅಥವಾ ಹಂಸವನ್ನ ಹಾಕಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ. ಕೆಲವೊಂದಿಷ್ಟು ಜನ ಗರುಡವನ್ನ ಹಾಕ್ತಾರೆ. ಹೌದು. ಅಂದ್ರೆ ಆ ರೀತಿ ಪಕ್ಷಿಗಳನ್ನ, ಅಂದ್ರೆ ಅದೊಂದು ಮಾಂಸಾಹಾರಿ ಪ್ರಾಣಿ ಅಂಡ್ ದೇವರುಗಳಲ್ಲಿಯೂ ಕೂಡ ಅದನ್ನ ಒಂದು ಶ್ರೇಷ್ಠ ಬಳಕೆಯಲ್ಲಿದೆ ಅಂಡ್ ಪೂಜೆಯಲ್ಲಿದೆ. ಆದ್ರೂ ಈಗ ಹಂಸ ಒಂದು ಸಾಧು ಪ್ರಾಣಿ, ಅಂದ್ರೆ ಸಾಧು ಪಕ್ಷಿ ಬರುತ್ತೆ, ನವಿಲು ಒಂದು ಸಾಧು ಪಕ್ಷಿ ಆಗುತ್ತೆ. ಅದೇ ಗರುಡ, ಆ ಜಾಗದಲ್ಲಿ ಗರುಡ ಹಾಕಿದ್ರೆ ಅದು ಒಳ್ಳೇದಾ ಕೆಟ್ಟದಾ? ನೋಡಿ, ಗರುಡ ಅಂತ ಬಂದಾಗ ಗರುಡ ಹಾಕಿದಾಗ ಏನಾಗುತ್ತೆ, ಒಂದು ಅದು ವಿಷ್ಣುಗೆ ಕನೆಕ್ಟ್ ಆಗುತ್ತೆ. ನಾವು ಹೇಳ್ತೀವಿ ವಿಷ್ಣುವನ್ನ ಒಂದು, ನೀವು ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋಕೆ ಮುಂಚೆ ಎದುರುಗಡೆ ಗರುಡನನ್ನು ನೋಡ್ತಾ ಹೋಗ್ತೀವಿ. ಫಸ್ಟ್ ಇಲ್ಲಿ ದರ್ಶನ ಮಾಡಿ ಅಲ್ಲಿ ಹೋಗ್ತೀವಿ, ಯಾಕಂದರೆ ವಾಹನ ಅಂತ ಹೇಳ್ತೀವಿ. ಸೊ ಎಲ್ಲ ಪಕ್ಷಿಗಳು ಒಂದೊಂದು ದೇವ್ರಿಗೆ ವಾಹನ ಆಗಿರುತ್ತೆ. ಇವಾಗ ಅಂತ ಗಣೇಶನ್ಗೆ ಇಲ್ಲಿ ವಾಹನ ಅಲ್ವಾ, ಹಾಗೆ. ಸೊ ಎಲ್ಲೋ ಒಂದು ಕಡೆ ಇದು ಸ್ವಲ್ಪ ಕ್ರೂರತ್ವವನ್ನು ನೋಡ್ತೀವಿ ಗರುಡ ಅಂತ ಬಂದಾಗ. ಕಾಗೆಗೂ ಗರುಡನಿಗೂ ಡಿಫ್ರೆನ್ಸ್ ಇದೆ, ನವಿಲಿಗೂ ಗರುಡಗೂ ಡಿಫ್ರೆನ್ಸ್ ಇರುತ್ತೆ, ಕೆಲವೊಂದು ಕೋಗಿಲೆಗೂ ಕಾಗೆಗೂ ಡಿಫ್ರೆನ್ಸ್ ಇರುತ್ತೆ. ಹೀಗಿದ್ದಾಗ ಏನಾಗುತ್ತೆ, ನಮ್ಮನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡುತ್ತೆ. ಗರುಡ ಏನು ಮಾಡುತ್ತೆ ಹೇಳಿ, ಎಲ್ಲಿ ಏನೇ ಬಿದ್ದಿದ್ರೂ ಬಿಡೋದಿಲ್ಲ, ಹಾವನ್ನೇ ಕುಕ್ಕಿ ಸಾಯಿಸ್ಬಿಡುತ್ತೆ ಅಲ್ವಾ. ಬೇಟೆ ಆಡುತ್ತೆ. ಆವಾಗ ಒಂದು ಜೆಂಟ್ಸು ಅಂದರೆ ಒಂದು ಗಂಡಸು ಮೇಲ್ ಒಂದು ಗರುಡನನ್ನು ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಅವರು ಈ ಏನೇ ಆಗಲಿ ಈ ಬೇಟೆ ಆಡೋ ಅಂಥ ಒಂದು ಮನಸ್ಥಿತಿ ಅವ್ರಿಗೆ ಬರ್ತಾ ಇರುತ್ತೆ. ಕ್ರೂರತ್ವ ಬೆಳೆಸ್ಕೊಳ್ಳೋದು ಬಿಡಬಾರ್ದು, ಅದನ್ನು ಹಿಡಿಬೇಕು, ಇದನ್ನು ಕ್ಯಾಚ್ ಮಾಡಬೇಕು. ಇದೇನಾಗುತ್ತೆ, ಸೆಲ್ಫಿಶ್ ತರ್ತಾ ಇರುತ್ತೆ. ಕಾಗೆ ಹಾಗಲ್ಲ, ಅದು ಒಂದು ಸ್ವಲ್ಪ ಹಿಂಗೆ ತಿಂದರೂ ಎಲ್ಲರನ್ನೂ ಕರೆಯುತ್ತೆ. ಆದರೆ ಗರುಡಗೂ ಕಾಗೆಗೂ ಹೋಲಿಕೆ ಇದೆ. ನಾವು ಏನಾದರೂ ಒಂದು ಇದನ್ನು ಇಟ್ಟಾಗ, ಎಡೆ ಇಟ್ಟಾಗ ಅಥವಾ ಏನೋ ಇಟ್ಟಾಗ ಕಾಗೆನ ಮಾತ್ರ ಕರಿತೀವಿ, ಯಾಕಂದರೆ ಅದು ಬಳಗನೆ ಬರುತ್ತೆ. ಗರುಡನ ಮಾತ್ರ ಕರೆಯಲ್ಲ. ಹದ್ದು ಬರ್ತಿದೆ, ಹದ್ದು ಅಂತ ಹೇಳ್ತಾರೆ. ಹದ್ದು ಬರ್ತಿದೆ, ಮನುಷ್ಯನ್ನೇ ಬಿಡಲ್ಲ, ಓಡಿಸಿ ಅಂತ ಹೇಳ್ತಾರೆ. ಅದು ಯಾರಿಗೂ ಅವಕಾಶ ಕೊಡಲ್ಲ. ಸೊ ಇದನ್ನು ಹಾಕೊಂಡಾಗ ನಾನು ಕೆಲವೊಂದನ್ನು ನೋಡಿ ಇಷ್ಟಪಡಬೇಕು, ಪೂಜೆ ಮಾಡಬೇಕು. ಅದನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುವಂಥ ಚಾನ್ಸಸ್ಸು, ನಮ್ಮಲ್ಲಿ ಈಗೋ ಬೆಳೀತಕ್ಕಂಥದ್ದು, ಮತ್ತು ಎಲ್ಲೋ ಒಂದು ಕಡೆ ನಮ್ಮ ಒಂದು ವೈರತ್ವ ಜಾಸ್ತಿ ಆಗುವಂಥದ್ದು, ಮನೇಲಿ ಕ್ರಾಶಸ್ ಆಗುವಂಥದ್ದು, ಡಿವೋರ್ಸ್ಗಳಾಗುವಂಥದ್ದು, ಇದೆಲ್ಲವೂ ನಡೆಯುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾರೆ. ಓಕೆ. ಇನ್ನು ಒಂದಿಷ್ಟು ಸೆಲೆಬ್ರಿಟಿಗಳು ಮೇಡಮ್ ಯಾವಾಗ್ಲೂ ಟ್ಯಾಟೋಗಳನ್ನು ಜಾಸ್ತಿ ಬಳಕೆಯಲ್ಲಿರ್ತಾರೆ, ಹಾಕ್ಕೊಳ್ತಾ ಇರ್ತಾರೆ ಬಾಡಿ ಮೇಲೆ. ಇತ್ತೀಚೆಗೆ IPL ನಡೀತು. IPL ಆಗೋ ಮುಂಚೆ, ಅಂದರೆ ಆರಂಭ ಆಗೋ ಮುಂಚೆ ವಿರಾಟ್ ಕೊಹ್ಲಿ ಅವರು ಹೊಸ ಟ್ಯಾಟೋ ಮೂಲಕ ಕಾಣಿಸ್ಕೊಳ್ತಾರೆ. ಆ್ಯಂಡ್ ಇವಾಗ ಜೈಲಿನಲ್ಲಿರುವಂತಹ ಖ್ಯಾತ ನಟ ದರ್ಶನ್ ಅವರ ಮೈ ಮೇಲೆ ಕೂಡ ಟ್ಯಾಟೋ ಇದೆ, ಆ್ಯಂಡ್ ಅವರ ಹೆಂಡತಿ ಕೈಯಲ್ಲೂ ಕೂಡ ಟ್ಯಾಟೋ ಇದೆ. ಅಂದರೆ ಈ ನಟರಿಗೂ ಟ್ಯಾಟೋಗೂ ಏನೋ ಒಂದು ಸಂಬಂಧ ಇದೆಯಾ, ಅಥವಾ ಈ ಟ್ಯಾಟೋ ಇಂದ ನೆಗೆಟಿವ್ ಪಾಸಿಟಿವ್ಗಳೇನಾದರೂ ನಡೀತಾ ಇರತ್ತಾ, ಹೇಗೆ? ನನ್ನ ಪ್ರಕಾರ ಟ್ಯಾಟೂ ಇಂದ ನೆಗೆಟಿವ್ ಪಾಸಿಟಿವ್ ಅಂತ ಏನಿಲ್ಲ. ಇವಾಗ ನಟರು ಅಂತ ಬಂದರೆ ಅವರೆಲ್ಲ ಒಂದು ಕ್ಯಾಮ್ರಾಗೆ ಫೇಸ್ ಮಾಡಲೇಬೇಕು. ಅವ್ರದ್ದು ಇವಾಗ ಒಂದು ಮೂವಿ ಬರ್ತಿದೆ ಅಂದರೆ ಅವರ ಡ್ರೆಸ್ ಟ್ರೆಂಡು ಚೇಂಜ್ ಆಗುತ್ತೆ. ಟ್ಯಾಟೂ ಅಂತ ಬಂದಾಗ ಕೆಲವೊಂದು ಕ್ಯಾಮ್ರಾಗೆ ಫೇಸ್ ಮಾಡಬೇಕು. ನೋಡಿ, ಇವಾಗ ನಾನು ಟ್ಯಾಟೂ ಇಲ್ಲ, ಫಸ್ಟ್ಗೆಲ್ಲ ಡ್ರೆಸ್ಸಸ್ಸು ಟ್ಯಾಟೂ ಇರಲಿಲ್ಲ, ಡ್ರೆಸ್ಗಳನ್ನ ಟ್ರೆಂಡಾಗಿ ಹಾಕ್ಕೊಂಡು ಬರ್ತಾಯಿದ್ರು, ಆಯಿತಾ. ನಾವು ಯಾವಾಗ ಕ್ಯಾಮ್ರಾಗೆ ಕನೆಕ್ಟ್ ಆಗ್ತೀವಿ ಅದರಲ್ಲಿ ನಮ್ಮಲ್ಲಿ ಬೆಳವಣಿಗೆಗಳು ಬೇಕು ಅಂತ ಕೇಳ್ಕೊಳ್ತೀವಿ. ಇವಾಗ ಸಾಧಾರಣವಾಗಿ ನೀವು ಇವಾಗ ಎಲ್ಲ ಸೆಲೆಬ್ರಿಟಿನೇ ಹೇಳಿದ್ರಿ, ಅವರೆಲ್ಲರೂ ಕ್ಯಾಮ್ರಾ ಮುಂದೆ ಬರ್ತಕ್ಕಂಥವ್ರು. ಅವ್ರು ತೋರಿಸಿದ್ರೆ ತಾನೇ ಅವ್ರ ಮೈ ಮೇಲೆ ಟ್ಯಾಟೂ ಇದೆ ಅಂತ ಹೇಳೋದು. ಅವರು ಒಂದು ಮೂವಿ ಮಾಡಬೇಕಾದ್ರೆ ಅವ್ರ ಡ್ರೆಸ್ಸಿಂದ ಕಂಪ್ಲೀಟ್ ಅವ್ರ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಅವ್ರ ಬಟ್ಟೆ ಇಲ್ದಿರನೂ ನಾವು ನಮ್ಮನ್ನು ಕ್ಯಾಮ್ರಾದಲ್ಲಿ ತೋರಿಸ್ತಾರೆ. ಆವಾಗ ಅವ್ರ ಮೈ ಮೇಲೆ ಏನೇನಿದೆ ಅನ್ನೋದು ಎಕ್ಸ್ಪೋಸ್ ಆಗತ್ತೆ ಅಲ್ವಾ. ಅದನ್ನು ಒಂದು ಶೋ ಆಫ್ ಅಂತ ಹೇಳ್ಕೊಳ್ಬೋದು. ಅಂದರೆ ಒಂದು ಟ್ರೆಂಡಾಗಿ ಇವಾಗ ವಿರಾಟ್ ಕೊಹ್ಲಿ ಅವರೊಂದು ಗ್ರೌಂಡಲ್ಲಿ ಆಡ್ತಿದ್ದಾರೆ ಅಂದರೆ ಅವ್ರಿಗೆ ಫ್ಯಾನ್ಸು ತುಂಬ ಇರ್ತಾರೆ. ನಾರ್ಮಲಾಗಿ ಅವ್ರನ್ನ ಬಂದಾಗ ಎಲ್ಲೋ ಒಂದು ಕಡೆ ಗ್ರೌಂಡಲ್ಲಿ ಇರ್ತಾರೆ, ಗುರ್ತಿಸೋಕ್ಕಾಗಲ್ಲ. ಅವ್ರಿಗೊಂಚೂರು ಟ್ಯಾಟೂ ಹಾಕ್ಕೊಂಡು ಸ್ವಲ್ಪ ಅವ್ರನ್ನ ಅವರು ಪ್ರಮೋಟ್ ಮಾಡ್ಕೊಳ್ತಾರೆ ಅಲ್ವಾ. ಇವಾಗ ನೀವೆಲ್ಲ ಟ್ಯಾಟೂ ಹಾಕ್ಕೊಂಡ್ರೆ ನಮ್ಮನ್ನು ಯಾರು ಗುರುತಿಸೋರಿಲ್ಲ. ಇದನ್ನು ಯಾರು ಸಿನಿಮಾದಲ್ಲಿ ಇರ್ತಾರೆ ಅವ್ರು ಅದನ್ನು ಹಾಕ್ಕೊಂಡಾಗ ಟ್ರೆಂಡ್ ಆಗ್ತಾರೆ. ಇವ್ರು ಇದನ್ನೇ ಹಾಕ್ಕೊಂಡಿದ್ದಾರೆ. ತುಂಬ ಜನ ನೋಡಿ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಅವರ ಒಂದು ಇದು ಆದಮೇಲೆ ನಿಧನದ ನಂತರ ತುಂಬ ಜನ ಹಾಕ್ಕೊಂಡಿದ್ದಾರೆ. ಕೈ ಮೇಲಾಗಿರ್ಬೋದು, ಎದೆ ಮೇಲಾಗಿರ್ಬೋದು, ಅಭಿಮಾನಕ್ಕೆ ಹಾಕ್ಕೊಂಡಿದ್ದಾರೆ. ಆದರೆ ಅವ್ರು ಯಾರು ಶೋ ಆಫ್ ಇಲ್ಲ. ಅವರ ಒಂದು ಅಭಿಮಾನಕ್ಕೆ, ಅವರ ಒಂದು ರೆಸ್ಪೆಕ್ಟ್ಗೆ ಅವ್ರು ಹಾಕ್ಕೊಂಡಿರ್ತಾರೆ. ಬಟ್ ನಾವು ಕ್ಯಾಮ್ರಾದಲ್ಲಿ ಏನು ನೋಡ್ತೀವಿ, ಅವರು ಶೋ ಆಫ್ಗೆ ಹಾಕ್ಕೊಳ್ತಾರೆ. ಅದನ್ನು ಜನ ನೋಡಲಿ,
ಮತ್ತು ಸೆಟ್ ಮಾಡೋಣ ಅಂತ ಅದನ್ನ ನೋಡ್ಬಿಟ್ಟೆ ತಾನೇ ಎಲ್ಲರೂ ಹಾಕಿಸ್ಕೊಳ್ಳೋದು. ಇವಾಗ ಏನು ಸಿನಿಮಾದಲ್ಲಿ ಒಂದು ಡ್ರೆಸ್ ಹಾಕ್ಕೊಳ್ತಾರೆ, ಒಂದು ಸ್ಯಾರಿ ಹಾಕ್ಕೊಳ್ತಾರೆ, ಅದನ್ನು ನೋಡ್ಬಿಟ್ಟು ನಾವು ನಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ತೀವಿ. ಯಾಕಂದರೆ ಇಲ್ಲಾಂದರೆ ನಾವು ನಾರ್ಮಲಾಗೇ ಇರ್ತೀವಿ. ಆ ಏನು ಫ್ಯಾಷನ್ ಇದೆ, ಏನು ಟ್ರೆಂಡ್ ನಡೀತಿದೆ, ಅದು ಬರೋದೇ ಫಸ್ಟು ನಮಗೆ ಪರದೆ ಮೇಲೆ. ಸೊ ಹಾಗಾಗಿ ಇದು ಶೋ ಆಫ್ ಅಂತ ಹೇಳ್ಬೋದು. ಮತ್ತು ಕೆಲವೊಂದು ನಾನು ಹೇಳಿದೆ, ಈ ದೇವರುಗಳು ಹಾಕ್ಕೊಂಡಾಗ ಕೆಲವೊಂದು ನೆಗೆಟಿವ್ಸು ಆಗ್ತಾ ಹೋಗುತ್ತೆ. ಮತ್ತು ಕೆಲವೊಂದು ಈ ಕುದುರೆಗಳೆಲ್ಲ ಹಾಕ್ಕೊಳ್ತಾರೆ, ಅದು ಕೂಡ ನೆಗೆಟಿವ್ಸ್ ಆಗ್ತಾ ಹೋಗುತ್ತೆ. ಜೊತೆಗೆ ನಮಗೆ ಪಾಸಿಟಿವ್ ಹೇಳಿದೆ, ಕೆಲವೊಂದು ಆರೋ ಸಿಂಬಲ್ ಹಾಕ್ಕೊಳ್ತಾರೆ ಗೊತ್ತಾ, ಅಂದರೆ ಯಾವಾಗಲೂ ಅಪ್ ಮೇಲಕ್ಕೆ ಹೋಗಬೇಕು ಅನ್ನೋ ಥರ ಹಾಕ್ಕೊಳ್ತಾರೆ. ಮತ್ತು ಕೊಳಲು ಹಾಕ್ಕೊಳ್ತಾರೆ, ಮತ್ತು ಕೃಷ್ಣನ ಒಂದು ನವಿಲು ಹಾಕ್ಕೊಳ್ತಾರೆ, ಸ್ವ್ಯಾನ್ ಹಾಕ್ಕೊಳ್ತಾರೆ. ಮತ್ತು ಕೆಲವೊಂದು ಚಿಹ್ನೆಗಳೆಲ್ಲನೂ ಪಾಸಿಟಿವ್ ಕೊಡ್ತಕ್ಕಂಥದ್ದು ಇರುತ್ತೆ. ಅತಿಯಾಗಿ ಹಾಕ್ಕೊಳ್ಳೋದಕ್ಕಿಂತ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಾಗ ಎಲ್ಲೋ ಅದು ನಮ್ಮ ಆಸೆ ಈಡೇರಿಸುತ್ತೆ. ನಾವು ಹೋದಾಗ ನಮ್ಮ ಜೊತೆ ಬರುತ್ತೆ, ಅದು ನಿಜ ಅಲ್ವಾ, ಬರುತ್ತೆ ಅನ್ನೋದು ಓಕೆ. ಅದನ್ನು ಬಿಟ್ಟು ಬೇಡದೇ ಇರೋದೆಲ್ಲ ಹಾಕ್ಕೊಂಡಾಗ ಇಲ್ಲದೇ ಇರೋದೆಲ್ಲ ನಮ್ಮ ಮೈ ಮೇಲೆ ಹೇಳ್ಕೊಂಡಂಗೆ ಆಗುತ್ತೆ. ಮೇಡಮ್ ಇನ್ನೊಂದು ಹೇಳ್ತೀನಿ, ತುಂಬ ರಿಚ್ ಪೀಪಲ್ಸು, ತುಂಬ ಬಿಸ್ನೆಸ್ ಮ್ಯಾನ್ಸು ಯಾರಾದರೂ ಟ್ಯಾಟೂ ಹಾಕ್ಕೊಂಡಿರೋದು ನೋಡಿದ್ದೀರಾ ನೀವು? ಅದಾನಿ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಾವು ನೋಡ್ಕೊಂಡು ಬರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇವ್ರು ಯಾರಾದರೂ ನೀವು ಹಾಕ್ಕೊಂಡಿರೋದು ನೋಡಿರ್ತೀರಾ? ಅವರೆಲ್ಲ ಯಾವ ಪೋಸ್ಟಲ್ಲಿ ಇರ್ತಾರೆ, ಯಾವ ಪೊಸಿಷನಲ್ಲಿ ಇರ್ತಾರೆ ಅಲ್ವಾ? ಅವ್ರು ನೋಡದೇ ಇರೋ ದುಡ್ಡ ಮೋದಿಯವರು. ಹೌದು ಹೌದು. ಇದೆಲ್ಲವೂ ಏನು ಹೇಳುತ್ತೆ ಅಂದರೆ ನಮಗೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಸ್ಟೈಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಹಂಗವರು ಟ್ಯಾಟೂ ಅಲ್ಲೇ ನಾವು ರಿಚ್ ಆಗ್ತೀವಿ, ಟ್ಯಾಟೂಯಿಂದನೇ ನಾವು ಚೆನ್ನಾಗಾಗ್ತೀವಿ ಅಂತ ಅನ್ನೋಂಗಿದ್ದಿದ್ರೆ ಅವರೆಲ್ಲ ಯಾವತ್ತೋ ಹಾಕಿಸ್ಕೊಳ್ಬೇಕಿತ್ತು, ಇಲ್ಲ ಅದು ಹಾಕಿಸ್ಕೊಂಡ್ಮೇಲೆ ಅವರು ರಿಚ್ ಆಗಿರ್ಬೋದಾಗಿತ್ತು. ಬಟ್ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಸು, ರಿಚ್ ಪೀಪಲ್ಸು ಯಾರೂ ಹಾಕ್ಕೊಂಡಿಲ್ಲ. ಹೌದು ಹೌದು ಹೌದು. ಎಲ್ಲೋ ಒಂದು ಕಡೆ ಈಗ ಕ್ರಿಸ್ಟಲ್ಗಳು ಈ ನಕ್ಷತ್ರಗಳಿಗೆ ಅಥವಾ ಈ ರಾಶಿಯವರಿಗೆ ಅಥವಾ ಈ ಗ್ರಹಗಳಿಗೆ ಈ ಕ್ರಿಸ್ಟಲ್ಸ್ ಅಂತ ಹೇಳ್ತಾರಲ್ಲ, ಹಾಗೆಯೇ ಈ ಟ್ಯಾಟೂಗೂ ಗ್ರಹಗಳಿಗೂ ಏನಾದರೂ ಸಂಬಂಧ ಇದೆಯಾ? ಟ್ಯಾಟೂಗೂ ಗ್ರಹಗಳಿಗೂ ಸಂಬಂಧ ಅನ್ನೋದಕ್ಕಿಂತ ನನ್ನ ಪ್ರಕಾರ ಎಷ್ಟು ಬೇಕೋ ಅಷ್ಟು ಲಿಮಿಟ್ಸ್ ಅಂತ ಹೇಳ್ಬೋದು. ಟ್ಯಾಟೂಗೂ ಗ್ರಹಗಳಿಗೂ ಸಂಬಂಧ ಇಲ್ಲ. ಆದರೆ ಡ್ರೆಸ್ ನಾವೇನು ಹಾಕ್ಕೊಳ್ತೀವಿ, ಡ್ರೆಸ್ಗೂ ಗ್ರಹಗಳಿಗೂ ಕನೆಕ್ಟ್ ಆಗುತ್ತೆ. ನ್ಯೂಮರಾಲಜಿ ಪ್ರಕಾರ ಆ ಒಂದು ಡೇಟ್ಗೆ ಸೂರ್ಯ ಅಂದರೆ 1ನೇ ತಾರೀಕು 1, 10, 19, 28 ಅವತ್ತಿನ ದಿನ ಈ ವೈಟ್ ಡ್ರೆಸ್ನ ಹಾಕ್ಕೊಳ್ಳೋದು. ರಾಜಕೀಯದವರೆಲ್ಲ ನೋಡಿದ್ದೀರಲ್ವಾ, ಆಲ್ ಪೊಲಿಟಿಕ್ಸ್, ಹೌದು, ಎಲ್ಲರೂ ಬಿಳಿ ಬಟ್ಟೆ ಬಿಟ್ಟು ಬೇರೆ ಏನೂ ಹಾಕ್ಕೊಳ್ಳೋದಿಲ್ಲ. ಅವರು ವೈಟ್, ನೀವು ಎಲ್ಲೇ ನೋಡಿ ವಿಧಾನಸೌಧದಲ್ಲಿ ಎಲ್ಲರ ಮೈ ಮೇಲೂ ವೈಟ್ ಇರುತ್ತೆ. ಸೊ ಈ ಬಿಳಿ ಅನ್ನೋದು ಏನಾಗುತ್ತೆ, ಆ ಸೂರ್ಯನಿಗೆ ಇದು ಆಲ್ರೆಡಿ ಅವ್ರಿಗೆ ಸೂರ್ಯ ತುಂಬ ಚೆನ್ನಾಗಿರೋದಕ್ಕೆ ಅವ್ರು ಅಪೋಸ್ಟಲ್ಲಿ ಇರ್ತಾರೆ, ಅವರೆಲ್ಲೋ ರಾಜಕೀಯದಲ್ಲಿ ಬರ್ತಾರೆ, ಅದಕ್ಕಾಗಿ ಅವ್ರು ಬಿಳಿನೇ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಶೋಭೆ ಕೂಡ. ಹಾಗೆ 2 ಚಂದ್ರ ಅಂತ ಬಂದಾಗ ಅದಕ್ಕೂ ಅಷ್ಟೇ ಬಿಳಿ ಬಟ್ಟೆ, ನೀರು, ಹೀಗೆ. ಅದು ಬಿಟ್ಟು 3 ಅಂತ ಬಂದಾಗ ಗುರು ಬರ್ತಾನೆ. ಗುರು ಬಂದಾಗ ಎಲ್ಲೊಂದು ಕಡೆ ಆರೆಂಜು, ಯೆಲ್ಲೋ ಇದನ್ನು ಯೂಸ್ ಮಾಡಿದಾಗ ಗುರು ಕನೆಕ್ಟ್ ಆಗ್ತಾನೆ ಅಂತ ಹೇಳ್ತೀವಿ. ಡ್ರೆಸ್, ಕಾಸ್ಟ್ಯೂಮು ನಾವು ಯಾವುದು ಹಾಕ್ಕೊಳ್ತೀವಿ, ಆ ಕಲರು ಮತ್ತು ನಮಗೆ ಏನು ಡೇಟ್ ಆಗುತ್ತೆ. ಇವಾಗ ನನಗೆ ಒಂದು ಫೇವ್ರೇಟು, ನಂಗೆ ತುಂಬ ಚೆನ್ನಾಗಾಗುತ್ತೆ ಅಂದರೆ 3ನೇ ತಾರೀಕಿನ ದಿನ ನಾನು ಒಂಚೂರು ಆರೆಂಜ್ ಹಾಕ್ಕೊಳ್ಬೇಕು, ಎಲ್ಲ ಯೂಸ್ ಮಾಡಬೇಕು, ಗುರು ಸಂಕೇತ. ಈ ಕಾಸ್ಟ್ಯೂಮ್ ಹಾಕ್ಕೊಂಡಾಗ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗುತ್ತೆ ನನಗೆ. ಯಾಕಂದರೆ ಗುರುನ ನಾನು ತಂದಿಟ್ಕೊಳಕ್ಕಾಗಲ್ಲ, ನನ್ನ ಜೊತೆ ಇದನ್ನಲ್ಲ. ಅಂದರೆ ಈ ಡೇಟ್ಗಳ ಆಧಾರದ ಮೇಲೆ ನಾವು ಕಾಸ್ಟ್ಯೂಮ್ನ ಚೇಂಜ್ ಮಾಡಿಕೊಂಡಾಗ ಹೆವಿ ಕ್ಲಿಕ್ ಆಗುತ್ತೆ. ಇವಾಗ ನೋಡಿ ಕೆ ಜಿ ಎಫ್ ಮೂವಿ ಬಂತು, ಸಿಕ್ಕಾಪಟ್ಟೆ ಟ್ರೆಂಡ್ ಆಯಿತು. ಯಶ್ ಅವ್ರದ್ದು 8 ಅಂದರೆ ಶನಿ ಅಂತ ಹೇಳ್ತೀವಿ. ಆ ಮೂವಿ ಪೂರ್ತಿ ಸ್ವಲ್ಪ ಬ್ಲರ್ರು, ಈ ಕಬ್ಬಿಣ ಎಲ್ಲ ಶನಿ ತತ್ವನೇ ಇದೆ. ಡ್ರೆಸ್, ಕಾಸ್ಟ್ಯೂಮ್ಸು, ಮತ್ತು ತುಂಬ ಕೆಲಸ ಮಾಡೋರು. ಆ ಮೂವಿಯಲ್ಲಿರೋದೇ ಒಂದು 4-5 ಜನ ರಿಚ್, ಇನ್ನೆಲ್ಲರೂ ಏನು ಹೇಳಿ ಕೂಲಿ ಕೆಲಸ ಮಾಡೋರು. ಆ ಕೆಲಸದವ್ರಿಗೆ ಟಾರ್ಚರ್ ಕೊಡೋದು, ಇದೆಲ್ಲ ನೋಡಿದ್ದೀರಲ್ವಾ. ಇದೆಲ್ಲನೂ ಶನಿ ತತ್ವ ಅಲ್ಲಿ. ಅದಕ್ಕೆ ಅವ್ರಿಗೆ ಮೂವಿ ಕ್ಲಿಕ್ ಆಯಿತು. ಯಾಕೆ ಕ್ಲಿಕ್ ಆಯ್ತು ಹೇಳಿ, ಅವ್ರ ಡೇಟ್ ಆಫ್ ಬರ್ತ್ 8, ಅವ್ರಿಗೆ ಶನಿ ತುಂಬ ಪಾಸಿಟಿವ್. ಹಾಗಾಗಿ ಅಲ್ಲಿ ಆ ಮೂವಿ ಪೂರ್ತಿ ಶನಿ ಕನೆಕ್ಟ್ ಆಗುತ್ತೆ. ಹಾಗಾದರೆ ಈ ಟಾಕ್ಸಿಕ್ ರಿಲೇಟೆಡ್ ಆಗಿ ಏನು ಹೇಳ್ತೀರಾ ಮ್ಯಾಮ್? ಟಾಕ್ಸಿಕ್ ರಿಲೇಟೆಡ್ ಆಗಿ ಅಂತ ಅಂದಾಗ ಈ ವರ್ಷಕ್ಕೆ 8 ಡೇಂಜರ್ ಅಂತ ಹೇಳಿದ್ದೆ. ಈ ವರ್ಷದ ಒಂದು ಡೇಂಜರ್ ನಂಬರ್ 8. ಸೊ ಯಶ್ ಅವರ ಡೇಟ್ ಆಫ್ ಬರ್ತು 8. ಸಣ್ಣ ಉದಾಹರಣೆ, ಅವರು ಟಾಕ್ಸಿಕ್ದು ಒಂದು ಟೀಸರ್ ಬಿಟ್ಟರು,
ಅದು ಬಿಟ್ಟಿದ ತಕ್ಷಣ ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿ. ಒಂದಿಷ್ಟು ಕಾಂಟ್ರವರ್ಸಿಗಳಾಯಿತು. ನನ್ನ ಪ್ರಕಾರ ಈ ವರ್ಷ ಅವರು ಟಾಕ್ಸಿಕ್ ಬರಲ್ಲ. ಯಾಕಂದರೆ ಈ ವರ್ಷದ ಡೇಂಜರ್ ಡೇಟ್ 8, ಅವ್ರ ಡೇಟ್ ಆಫ್ ಬರ್ತ್ 8, ಅವ್ರಿಗೆ ಈ ವರ್ಷ ಸಕ್ಸಸ್ ಇಲ್ಲ. ಇದನ್ನು ಅವ್ರು ಮುಂದಿನ ವರ್ಷ ರಿಲೀಸ್ ಮಾಡಿದ್ರೆ ಸೂಪರ್ ಡೂಪರ್. ಖಾಲಿ ಒಂದು ಟೀಸರಿಂದ ಅದು ನಿಂತೇ ಹೋಯ್ತು ನೋಡಿ. ಇದಕ್ಕೆ ನಮ್ಮ ಡೇಟು ಎಷ್ಟು ನೆಗೆಟಿವ್ ಅಂತ ನಾನು ಹೇಳಿರ್ತೀನೋ ಆ ದಿನ ಡೇಟ್ಗಳಲ್ಲಿ ಈ ಕೆಲವೊಂದು ನಡೆಯುತ್ತೆ. ಆ ಡೇಟಲ್ಲಿ ಹುಟ್ಟಿರೋರ್ಗು ಕೂಡ ಆ ವರ್ಷ ಅವ್ರಿಗೆ ಟೈಮ್ ಚೆನ್ನಾಗಿರಲ್ಲ. ಅಂದರೆ ಇವಾಗ ಡೇಟು 8 ಈ ವರ್ಷ ಪೂರ್ತಿ ಕೆಟ್ಟದಿದೆ ಅಂತಂದರೆ, ಹಾಗಾದರೆ ಮಂತ್ಲಿ 8ನೇ ತಾರೀಕು ಬರ್ತಾ ಇರುತ್ತೆ, ಇಲ್ಲ 18, 28 ಈ ಥರ ಬರ್ತಾ ಇರುತ್ತೆ. ಆ ಡೇಟ್ ಬಂದಾಗ ನಾವೇನೇನು ಜಾಗ್ರತೆ ವಹಿಸ್ತಾ ಇರಬೇಕು ಅಂತ, ಪ್ರತಿಯೊಬ್ಬರಿಗೂ ಈ ನಂಬರ್ ಕೆಟ್ಟದಾಗಿರುತ್ತಾ ಅಥವಾ ಕೆಲವೊಬ್ಬರಿಗೆ ಮಾತ್ರವಾ? ಇಲ್ಲ, 8ನೇ ತಾರೀಕು ಹುಟ್ಟಿರೋರಿಗೆ, 8ನೇ ತಿಂಗಳು ಹುಟ್ಟಿರೋರಿಗೆ, ಇಡೀ ಪ್ರಪಂಚದಲ್ಲಿ 8ನೇ ತಾರೀಕು ಏನು ಬೇಕಾದರೂ ಆಗ್ಬೋದು ನೋಡಿ. 6 ಡೇಂಜರ್ ಅಂತ ಹೇಳಿದೆ, 8 ಡೇಂಜರ್ ಅಂತ ಹೇಳಿದೆ. ಇದೇ 6ನೇ ತಿಂಗಳು 8ನೇ ತಾರೀಕು ನಮ್ಮ ಫಿಲಿಪೈನ್ಸಲ್ಲಿ ಭಾರಿ ಭೂಕಂಪ. ಹೌದು, ನಮ್ಮ ಡೇಟ್ ಎಲ್ಲೂ ಮಿಸ್ ಆಗಲ್ಲ. ಆ ಡೇಟ್ಗಳಲ್ಲಿ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಮತ್ತು ಇರಾನ್ ಇರಾಕ್ ಯುದ್ಧ ಕೂಡ ಸ್ಟಾರ್ಟ್ ಆಗಿದೆ. ಇದೇ 8. ಆ ಡೇಟ್ಗಳಲ್ಲಿ ಕೆಲವೊಂದು ಪ್ರಪಂಚದಲ್ಲಿ ಆಗು ಹೋಗುಗಳನ್ನೇ ಹೇಳ್ಬೋದು. ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ಆಗಿರ್ಬೋದು, ಯಾರನ್ನಾದ್ರೂ ಒಬ್ರನ್ನ ಕಳ್ಕೊಳ್ಳೋ ಅಂಥದ್ದು, ಇದೆಲ್ಲವೂ ಆಗುತ್ತೆ ಆ ಡೇಟಲ್ಲಿ. ಆ ಡೇಟಲ್ಲಿ ಹುಟ್ಟಿರೋರು ಕೂಡ ಎಲ್ಲೋ ಒಂದು ಕಡೆ ಇದು ಏನಾಗುತ್ತೆ ಅಂದರೆ, ಇನ್ನೊಂದು ಹೇಳ್ತೀನಿ ನೋಡಿ. ಇವಾಗ 8 ಯಶೋರ್ ಡೇಟು, ಅವರು ಸಿನಿಮಾನೇ ಹೀಗಾಯಿತು, ಅವ್ರಿಗೆ ಸಾಥ್ ಕೊಡಲಿಲ್ಲ ಈ ವರ್ಷ ಅಂದಾಗ ಸಾಮಾನ್ಯ ಜನರು ನಾವು ನೀವೆಲ್ಲ ಅನ್ಕೋಬೇಕು, ನಮ್ಮದು 8, ನಾವು ಜಾಗ್ರತೆಗಿರಬೇಕು, ನಮ್ಮದು ಏನೂ ಕೆಲಸ ಕಾರ್ಯ ಆಗ್ತಿಲ್ಲ ಅಂತ ನಮ್ಮನ್ನು ನಾವು ಬಗ್ಗೆ ನೋಡ್ಕೊಂಡಾಗ ನಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಹಾಂ, ಆಲ್ಮೋಸ್ಟ್ 8ನೇ ತಾರೀಕು ಎಲ್ರಿಗೂ ಒಂದಿಷ್ಟು ಈ ವರ್ಷ ಈ ಕಡೆ ಆಗ್ತಾ ಇದೆ. 2026ಗೆ 1, 6, 8 ಡೇಂಜರಸ್. ಇದೇ 6ನೇ ತಿಂಗಳು 8ನೇ ತಾರೀಕು ಎಂಥ ಭೀಕರ ಅನಾಹುತಗಳಾಗ್ತಿದೆ ನೋಡಿ. ಹೌದು, ಒಂದಿಷ್ಟು ದೇಶಗಳಿಗೆ ಸಾಕಷ್ಟು ಸಂಕಷ್ಟಗಳನ್ನ ತಂದೊಡ್ಡು ಬೆಳೆತು. ಸುನಾಮಿ, ಭೂಕಂಪ. ಹೌದು. ಥ್ಯಾಂಕ್ ಯು ಮ್ಯಾಮ್, ಖುಷಿ ಆಯಿತು. ಇವತ್ತಿನ ಒಂದಿಷ್ಟು ಚರ್ಚೆಗಳನ್ನು ಬಹುಶಃ ನಮ್ಮ ಒಂದಿಷ್ಟು ವೀಕ್ಷಕರಿಗೆ ಇರುವಂತಹ ಕುತೂಹಲಕಾರಿ ಪ್ರಶ್ನೆಗಳಿಗೆ ಇದು ಉತ್ತರ ಆಗಬಹುದು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ನಮಸ್ತೆ. ಎಸ್, ಟ್ಯಾಟೋ ಬಗ್ಗೆ ತಿಳಿಸ್ಕೊಟ್ರು. ಟ್ಯಾಟೋ ಯಾವ ಚಿಹ್ನೆಗಳನ್ನು ಹಾಕಿದ್ರೆ ಏನೇನು ಉಪಯೋಗ ಆಗುತ್ತೆ, ಯಾವ್ಯಾವ ಚಿಹ್ನೆಯಿಂದ ಅವಾಯ್ಡ್ ಮಾಡಬೇಕು, ಜೊತೆಗೆ ಟ್ಯಾಟೋ ಒಳ್ಳೆಯದ ಕೆಟ್ಟದ್ದ, ಹಾಗೆಯೇ ಒಂದಿಷ್ಟು ಕಲರ್ಸ್ಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಹಾಗೆ ಒಂದಿಷ್ಟು ನಂಬರ್ಸ್ಗಳು ಈ ವರ್ಷಕ್ಕೆ ಕೆಟ್ಟದಿರೋದ್ರಿಂದ ಇನ್ನೂ ಕೂಡ ಅಂದರೆ 6 ತಿಂಗಳು ಬಾಕಿ ಇದೆ. ಹಾಗಾಗಿ ಆ ನಂಬರ್ ಡೇಟ್ಗಳಲ್ಲಿ ಒಂದಿಷ್ಟು ಜಾಗೃತಿಯನ್ನು ವಹಿಸುವಂಥದ್ದು, ತಿಂಗಳುಗಳಲ್ಲಿ ಹುಟ್ಟಿದಂಥವ್ರು, ಆ ನಂಬರ್ ದಿನ ಹುಟ್ಟಿದಂಥವ್ರು ಒಂದಿಷ್ಟು ಜಾಗೃತಿಯನ್ನು ವಹಿಸಿ ಅಂತ ಹೇಳ್ತಾ, ಇನ್ನಷ್ಟು ಇಂತಹ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.